TAPC MS ಸಹಕಾರ ಸಂಘಕ್ಕೆ ಎರಡನೇ ಅವಧಿಗೆ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣ ಅವರು ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷರಾಗಿ ಎನ್ ಸುಧಾ ಅವರು ಅವಿರೋಧವಾಗಿ ಆಯ್ಕೆಯಾದ್ದಕ್ಕೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಆಡಳಿತ ಮಂಡಳಿಯಲ್ಲಿ 13 ಜನ ಕೂಡ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಈ ಅವಿರೋಧವಾಗಿ ಆಯ್ಕೆ ಆಗೋಕ್ಕೆ ಎಲ್ಲರೂ ಸಪೋರ್ಟ್ ಆಗಿದೆ. ಕೊತ್ತೂರು ಮಂಜಣ್ಣ ಎರಡನೇ ಅವಧಿಗೆ ನನಗೆ ಬೇಡ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋಣ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಎಲ್ಲರನ್ನು ಸೇರಿಸಿ ಅವರು ಕೇಳಿದರು. ಆದರೆ ಇಲ್ಲಿ ರೈತರಿಗೆ ಒಳ್ಳೆಯದಾಗಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಅದ್ರ ಜವಾಬ್ದಾರಿ ನಿಮಗಿದೆ. ಆ ಬಿಲ್ಡಿಂಗ್ ಕಟ್ಟೋಗೋಸ್ಕರ ನೀವು ಎರಡನೇ ಅವಧಿ ಕೂಡ ನೀವೇ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಒತ್ತಾಯದ ಮೇಲೆ ಅವರು ಒಳ್ಳೆದ ಮನಸ್ಸಿನಿಂದ ಒಪ್ಕೊಂಡ್ರು ಇವತ್ತು. ಆ್ಯಕ್ಚುಲಿ ಯಾಕಂದರೆ ನಮ್ಮ ಎಲ್ಲರ ಮುಖಂಡರ ಉದ್ದೇಶ ಒಂದೇ, ರೈತರಿಗೆ ಒಳ್ಳೇದಾಗಬೇಕಂತ, ಬಿಲ್ಡಿಂಗ್ ಎಲ್ಲ ಆಗಿ ಒಳ್ಳೆ ಸಮಸ್ಯೆ ಒಳ್ಳೆ ರೀತಿ ನಡಿಬೇಕಂತ. ಅದಕ್ಕೋಸ್ಕರ ಅವರು ಒಪ್ಕೊಂಡು ಈಗ ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಆಮೇಲೆ ಆಡಳಿತ ಮಂಡಳಿ ಅವಿರೋಧವಾಗಿ ಆಯ್ಕೆ ಆಗೋಕ್ಕೆ JDS ಕಾರಣ ಇದೆ, BJP ಕಾರಣ ಇದೆ, ಅದರಲ್ಲಿ ಮುಖ್ಯವಾಗಿ ಕಲ್ಪಿಲ್ ಪ್ರಕಾಶನ ಕೂಡ ಕಾರಣ ಇದ್ದಾರೆ. ಯಾಕಂತಂದರೆ ಎಲ್ಲರೂ ಸುಮಾರು 76 ಅಪ್ಲಿಕೇಶನ್ಗೆ ಹಾಕಿದರು, ನಾಮಿನೇಷನ್ಗೆ ಹಾಕಿದ್ರು. ಆವಾಗ ನಾವು ಅಮೌಂಟ್ ಎಲ್ಲ ಪೋಲಾದರೆ ರೈತರಿಗೆ ನಷ್ಟ ಆಗುತ್ತೆ, ಈ ಸಮಸ್ಯೆ ಒಳ್ಳೆ ರೀತಿ ನಡೀಬೇಕಂತ ನಾವು ಎಲ್ಲರನ್ನು ಕೇಳ್ಕೊಂಡು ಆವಾಗ ಎಲ್ಲರೂ ಒಪ್ಕೊಂಡು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದ್ದಾರೆ, ಪರೋಕ್ಷವಾಗಿ ಕೂಡ ಸಹಕಾರ ಮಾಡಿದ್ದಾರೆ. ಅದರಿಂದ JDS ಅವ್ರಿಗೂ, BJP ಅವ್ರಿಗೂ, ನಮ್ಮ ಕಲ್ಪಿಲ್ ಪ್ರಕಾಶನ ಅವ್ರಿಗೂ ಮತ್ತು ಎಲ್ಲರಿಗೂ ನಮಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಈ ಸಮಸ್ಯೆ ಒಳ್ಳೆ ರೀತಿ ನಡಿಬೇಕಂತ ಏಕೈಕ ಉದ್ದೇಶದಿಂದ ಎಲ್ಲರೂ ನಾಮಿನೇಷನ್ ವಾಪಸ್ ಪಡೆದಿದ್ದಾರೆ. ಆಮೇಲೆ ಅವರೆಲ್ಲ ನಾಮಿನೇಷನ್ ವಾಪಸ್ ಪಡೆದಿದ್ದಕ್ಕೆ ಆಡಳಿತ ಮಂಡಳಿ ಇವಾಗ ಅವಿರೋಧವಾಗಿ ಆಯ್ಕೆ ಆಗಿದೆ. ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ಅವಿರೋಧವಾಗಿ ಆಯ್ಕೆ ಆಗೋಕ್ಕೆ ಮೂಲ ಕಾರಣ ಆಗಿದೆ. ಅದಕ್ಕೋಸ್ಕರ ಸಮಸ್ಯೆ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನೀವು BJP ಕಾಮಣ್ಣವರು ಒಂದು ಮಾತಂದ್ರು, ಕಾಂಗ್ರೆಸ್ನವರು 1500 ಓಟನ್ನು ನಮ್ಮ ವೋಟರ್ಸನ್ನು ಕಿತ್ತಾಕಿದ್ದಾರೆ, ಅದರಿಂದ ನಾವು ಹಿಂದೆ ಸೇರಿದ್ದೀವಿ ಅಂತ ಹೇಳ್ತಿದ್ರು. ಈ ರೀತಿ ಹೇಗಿದೆ ನೋಡಿ, ಈ ಸಮಸ್ಯೆ ನಮ್ಮ ಮುಳುಬಾಗಿಲ ನಗರದ ಹೃದಯ ಭಾಗದಲ್ಲಿದೆ. ಇಲ್ಲಿ ಎಲ್ಲರೂ ಬುದ್ಧಿವಂತರಿದ್ದಾರೆ, ಅದರಲ್ಲೂ ಅಧಿಕಾರ ಕೂಡ ಅವ್ರದ್ದೇ ಇದೆ. JDS ಪಕ್ಷದ MLAನೇ ಇದ್ದಾರೆ. ಅವರೇ MLA ಇದ್ದಾಗ ಅದು ಯಾವ ರೀತಿ ನಡೆಯುತ್ತೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಅಂಥದ್ದೇನೂ ಇಲ್ಲ, ಎಲ್ಲರೂ ಎಲ್ಲ ರೀತಿಯೂ ಒಳ್ಳೆಯದಾಗಿ ಆಗಿದೆ, ಎಲ್ಲ ರೀತಿಯೂ ಕಾನೂನುಬದ್ಧ ರೀತಿಯಲ್ಲಿ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಮೊನ್ನೆ ಆವಣಿ ವೇದಿಕೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರು ಕೊತ್ತೂರು ಮಂಜಣ್ಣವರು ಒಂದು ಮಾತಂದ್ರು, ಈ ಬಾರಿ TAPC ಚುನಾವಣೆಯಲ್ಲಿ ನಾನು ಯಾವುದೇ ಹಿಂದಕ್ಕೂ ಹೋಗೋದಿಲ್ಲ, ಯಾರೋ ಒಬ್ಬರಿಗೆ ಅನುಕೂಲ ಮಾಡಿಕೊಡ್ತೀನಿ, ಎಲ್ಲರೂ ನಾವೇ ಇರೋದು ಬೇಡ, ಈ ಸಾರಿ ಬೇರೆಯವ್ರಿಗೆ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳಿ ಅವತ್ತು ಅಂದರು. ಸೊ ಇವತ್ತು ಈ ರೀತಿ ಚುನಾವಣೆ ಇದಕ್ಕೆ ಕೊತ್ತೂರು ಮಂಜಣ್ಣ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಮೆರವಣಿಗೆ ಹೋದಾಗ ಆ ಸಂದರ್ಭದಲ್ಲಿ ಹೇಳಿದ್ದು ನಿಜ. ನಮ್ಮ ಚಿಕ್ಕಪ್ಪ ಅವರು ಇದರಲ್ಲಿ PLD ಬ್ಯಾಂಕರಲ್ಲಿ ಅಧ್ಯಕ್ಷರಾಗಿದ್ದಾರೆ, ನಾನು TAPMCಯಲ್ಲಿ ಮುಂದುವರಿಬಾರ್ದು, ಬೇಡ ಅಂತ ಹೇಳಿದ್ದು ನಿಜ. ಅದು ಹೇಳಿದಾಗ ನಾನು ಕೂಡ ಪಕ್ಕದಲ್ಲಿದ್ದೆ, ಅದು ಹೇಳಿದ್ದು ನಿಜ. ಆದರೆ ಇವತ್ತು ಅವರಿಗೆ ಒಂದೇ 1% ಕೂಡ ಇಷ್ಟ ಇಲ್ಲ, ಏನು ಇಲ್ಲಿ ಅಧ್ಯಕ್ಷರಾಗಬೇಕು ಅಂತ. ನಮಗೆ 3 ದಿನ ಸತತವಾಗಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿಕೊಂಡು ನಾವು ಒಂದೇ ಒಂದು ಉದ್ದೇಶ ಏನಂದರೆ, ನಮಗೆ ಮುಳಬಾಗಿಲು ತಾಲೂಕಿನ ಜನತೆಗೆ ಒಳ್ಳೆಯದಾಗಬೇಕು ಅಂತ, ಆಮೇಲೆ ಈ ಸಮಸ್ಯೆ ಒಳ್ಳೆಯ ರೀತಿ ಮುಂದುವರಿಯಬೇಕು ಅಂತ ಒಂದೇ ಉದ್ದೇಶ. ಅದರಿಂದ ಆಮೇಲೆ ಬಿಲ್ಡಿಂಗ್ಗಳು ಈಗ ಹಳೆಯದಾಗಿದೆ, ನೀವೇ ನೋಡ್ತಾ ಇದ್ದೀರ, ಸುತ್ತಲೂ ನೋಡಿ ನೀರು ಸೋರ್ತಾ ಇದೆ, ಆಮೇಲೆ ಮಳೆ ಬಂದರೆ ಸೋರ್ತದೆ. ಬಿಲ್ಡಿಂಗ್ ಆಗಬೇಕಂತಂದರೆ ಈಗ ಸರ್ಕಾರದಲ್ಲಿ ಅವರು ತುಂಬ ಮುಖ್ಯಮಂತ್ರಿ ಜೊತೆಯಲ್ಲಿ ತುಂಬ ಕಮ್ಯುನಿಕೇಷನ್ ಚೆನ್ನಾಗಿದೆ. ಆಮೇಲೆ ಫಂಡ್ ತಗೊಬರ್ಬೇಕು. ಈಗ ಸುಮ್ಮನೆ ನಾನು ಬಿಲ್ಡಿಂಗ್ ಕಟ್ಬಿಡ್ತೀನಿ ಅಂತ ಯಾರು ಮುಂದೆ ಬಂದರೆ ಆಗಲ್ಲ, ಅರ್ಥ ಆಯ್ತಾ? ಅವರು ಈಗ ನಮ್ಮ ಕೋಲಾರ ಶಾಸಕರಾಗಿದ್ದಾರೆ, ಸರ್ಕಾರದಲ್ಲಿ ತುಂಬ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾರೆ. ಅವರು
ಫಂಡ್ ಎತ್ಕೊಂಬರೋಕ್ಕೆ ತುಂಬ ಈಸಿ ಆಗುತ್ತೆ. ಅದನ್ನೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ಈಗ ನಮಗೇನು ಎಲ್ರಿಗೂ ಒಳ್ಳೆಯದಾಗಬೇಕು, ತಾಲೂಕಿಗೆ ಒಳ್ಳೆಯದಾಗಬೇಕು. ತಾಲೂಕಿಗೆ ರೈತರಿಗೆ ಒಳ್ಳೆಯದಾಗಂಗಿದ್ರೆ ನಾವು ಯಾವ ರೀತಿ ಬೇಕಾದರೆ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅದರಿಂದ ನಾವೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಹೋಗಿ ಅವರನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. 2 ಬಾರಿ 3 ಬಾರಿ, ಇವತ್ತು 3ನೇ ಬಾರಿ ರಿಕ್ವೆಸ್ಟ್. ಬೆಳಗ್ಗೆ ಎಲ್ಲರೂ ಇಲ್ಲೇ ಇದ್ದಾರೆ, ಬೇಕಾದ್ರೆ ಮುಖಂಡರನ್ನ ಕೇಳ್ಕೊಳ್ಳಿ. ಎಲ್ಲರೂ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಆಯ್ತಪ್ಪ, ಒಳ್ಳೆದ ಮನಸ್ಸಿನಿಂದ ನಮಗೆ ರೈತರಿಗೆಲ್ಲ ಒಳ್ಳೇದಾಗಂಗಿದ್ದೆ ಆಯಿತು ಅಂತ ಹೇಳ್ಬಿಟ್ಟು ನೀವು ಹೇಳಿದಂಗೆ ಆಗಲಿ ಅಂತ ಹೇಳ್ಬಿಟ್ಟು ಅವರು ಒಳ್ಳೆದ ಮನಸ್ಸಿನಿಂದ ಒಪ್ಕೊಂಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೀನಿ.